ನಮಸ್ಕಾರ. ಇವತ್ತು ನಾವೊಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ಮಾತಾಡೋಣ. ಅದೇ ನಮ್ಮ ಭಾರತದ ಸಂವಿಧಾನ. ಇದು ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವವನ್ನೇ ಮುನ್ನಡೆಸುವ ಒಂದು ನಿಯಮ ಪುಸ್ತಕ. ಆದರೆ ಇದು ಬರೀ ಕಾನೂನುಗಳ ಬಂಡಲಲ್ಲ. ಇದು 140 ಕೋಟಿ ಜನರ ಕನಸು, ಅವರ ಆಸೆ ಆಕಾಂಕ್ಷೆಗಳನ್ನು ಹೊತ್ತಿರುವ ಒಂದು ಜೀವಂತ ಶಕ್ತಿ ಅಂತಾನೇ ಹೇಳ್ಬೋದು. ಯೋಚನೆ ಮಾಡಿ, ಹೇಗೆ ಸಾಧ್ಯ ಇದು? ಸಾವಿರಾರು ಭಾಷೆಗಳು, ಲೆಕ್ಕವಿಲ್ಲದಷ್ಟು ಸಂಸ್ಕೃತಿಗಳು, ಬೇರೆ ಬೇರೆ ನಂಬಿಕೆಗಳು, ಇಷ್ಟೆಲ್ಲ ವೈವಿಧ್ಯತೆ ಇರೋ ಈ ಬೃಹತ್ ದೇಶವನ್ನ ಒಗ್ಗಟ್ಟಾಗಿ ನಡೆಸೋದು ಹೇಗೆ? ಈ ದೊಡ್ಡ ಪ್ರಶ್ನೆಗೆ ಉತ್ತರ ಸಿಗೋದೇ ನಮ್ಮ ಸಂವಿಧಾನದಲ್ಲಿ. 470ಕ್ಕೂ ಹೆಚ್ಚು ವಿಧಿಗಳು. ಅಬ್ಬಾ! ಹೌದು, ನಮ್ಮ ಸಂವಿಧಾನ ಜಗತ್ತಿನಲ್ಲೇ ಅತಿ ಉದ್ದವಾದ ಲಿಖಿತ ಸಂವಿಧಾನ. ಆದರೆ ಈ ನಂಬರ್ ಕೇಳಿ ಗಾಬರಿಯಾಗೋದು ಬೇಡ. ಇದರ ಒಳಗಿರೋದು ತುಂಬಾನೇ ಸರಳ, ಆದರೆ ಅಷ್ಟೇ ಶಕ್ತಿಯುತವಾದ ತತ್ವಗಳು. ಬನ್ನಿ, ಅದೇನೆಂದು ಒಟ್ಟಿಗೆ ನೋಡೋಣ. ಹಾಗಾದ್ರೆ ಈ ಸಂವಿಧಾನ ಅಂದ್ರೆ ಸಿಂಪಲ್ ಆಗಿ ಏನು? ಇದನ್ನ ದೇಶದ ಒಂದು ಮಾಸ್ಟರ್ ಪ್ಲಾನ್ ಅಂತ ಅಂದ್ಕೊಳ್ಬೋದು. ಸರ್ಕಾರದ ಪವರ್ಸ್ ಏನು, ನಮ್ಮ ಧರದ ಸಾಮಾನ್ಯ ಪ್ರಜೆಗಳ ಹಕ್ಕುಗಳು ಮತ್ತು ಜವಾಬ್ದಾರಿಗಳು ಏನು ಅಂತ ಎಲ್ಲವನ್ನೂ ಕ್ಲಿಯರ್ ಕಟ್ ಆಗಿ ಹೇಳುವ ಒಂದು ಗೈಡ್ ಬುಕ್. ಸರಿ, ಈಗ ಈ ದೊಡ್ಡ ಪುಸ್ತಕದ ಒಳಗೆ ಒಂದು ರೌಂಡ್ ಹಾಕೊಂಡು ಬರೋಣ. ಇದೊಂದು ರೀತಿ ಆರ್ಕಿಟೆಕ್ಚರಲ್ ಟೂರ್ ಇದ್ದಾಗೆ. ಪ್ರತಿಯೊಂದು ಇಟ್ಟಿಗೆಯನ್ನು, ಅಂದ್ರೆ ಪ್ರತಿಯೊಂದು ಭಾಗವನ್ನು ಹೇಗೆ ಅಚ್ಚುಕಟ್ಟಾಗಿ ಜೋಡಿಸಿದ್ದಾರೆ ಅಂತ ನೋಡೋಣ. ಇಡೀ ಸಂವಿಧಾನವನ್ನು ಒಂದೇ ಸಲ ಓದಕ್ಕಷ್ಟ ಆಗತ್ತಲ್ವಾ? ಅದಕ್ಕೆ ಇದನ್ನ 25 ಭಾಗಗಳಾಗಿ ವಿಂಗಡಿಸಲಾಗಿದೆ. ಸುಲಭವಾಗಿ ಹೇಳಬೇಕಂದ್ರೆ 25 ಚಾಪ್ಟರ್ಗಳು. ಪ್ರತಿಯೊಂದು ಚಾಪ್ಟರ್ ಕೂಡ ಆಡಳಿತದ ಒಂದೊಂದು ವಿಷಯದ ಬಗ್ಗೆ ಮಾತಾಡುತ್ತೆ. ನಮ್ಮ ಹಕ್ಕುಗಳು, ಚುನಾವಣೆ, ಕೋರ್ಟ್ಗಳು, ಹೀಗೆ. ಒಂದು ಉದಾಹರಣೆ ನೋಡಿ. ಭಾಗ 3 ನಮ್ಮೆಲ್ಲರ ಮೂಲಭೂತ ಹಕ್ಕುಗಳ ರಕ್ಷಾ ಕವಚ ಇದ್ದ ಹಾಗೆ. ಅದೇ ರೀತಿ ಭಾಗ ವಿ ದೆಹಲಿಯಲ್ಲಿ ಕೇಂದ್ರ ಸರ್ಕಾರ ಹೇಗೆ ಕೆಲಸ ಮಾಡಬೇಕು ಅಂತ ಹೇಳುತ್ತೆ. ಇನ್ನು ಭಾಗ 9 ನಮ್ಮ ಹಳ್ಳಿಗಳ ಪಂಚಾಯತ್ ಸಿಸ್ಟಮ್ಗೆ ಶಕ್ತಿ ತುಂಬುತ್ತೆ. ಹೀಗೆ ಪ್ರತಿಯೊಂದು ಭಾಗಕ್ಕೂ ಅದರದೇ ಆದ ಪ್ರಾಮುಖ್ಯತೆ ಇದೆ. ಈಗ ಬರೋಣ ಸಂವಿಧಾನದ ಹೃದಯಕ್ಕೆ, ಅಂದ್ರೆ ಜನರಿಗಾಗಿರೋ ವಿಭಾಗಕ್ಕೆ. ಇಲ್ಲಿ ನಮ್ಗೆ ಯಾವೆಲ್ಲ ಹಕ್ಕುಗಳಿವೆ, ಹಾಗೆ ದೇಶದ ಕಡೆಗೆ ನಮ್ಮ ಕರ್ತವ್ಯಗಳು ಏನು ಅನ್ನೋದನ್ನ ನೋಡೋಣ. ಮೂಲಭೂತ ಹಕ್ಕುಗಳು ಇವು ಸಂವಿಧಾನ ನಮ್ಗೆ ಕೊಡುವ ಗ್ಯಾರಂಟಿಗಳು. ಸರ್ಕಾರನೇ ಇರ್ಲಿ ಅಥವಾ ಬೇರೆ ಯಾರೇ ಇರ್ಲಿ, ಇವುಗಳನ್ನ ನಮ್ಮಿಂದ ಕಿತ್ಕೊಳ್ಳಕ್ಕಾಗಲ್ಲ. ನಮ್ಮ ಸ್ವಾತಂತ್ರ್ಯ ಮತ್ತು ಸಮಾನತೆಗೆ ಇವೇ ಅಡಿಪಾಯ. ಈ ಹಕ್ಕುಗಳ ಪವರ್ ಎಷ್ಟಿದೆ ಅಂತ ಅರ್ಥ ಮಾಡ್ಕೊಳ್ಳಕ್ಕೆ ಬನ್ನಿ ಒಂದೇ ಒಂದು ವಿಧಿ ಮೇಲೆ ಫೋಕಸ್ ಮಾಡೋಣ. ಅದು ವಿಧಿ 21. ಕೇಳಿ, ಯಾವುದೇ ವ್ಯಕ್ತಿಯ ಜೀವ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವಂತಿಲ್ಲ. ಈ ಒಂದು ವಾಕ್ಯ ನಮಗೆ ಬದುಕುವ ಹಕ್ಕನ್ನ ಮತ್ತು ನಮ್ಮ ಪರ್ಸನಲ್ ಲಿಬರ್ಟಿಯನ್ನ ಖಾತ್ರಿಪಡಿಸುತ್ತೆ. ಅಂದ್ರೆ ಕಾನೂನುಬದ್ಧ ಕಾರಣವಿಲ್ಲದೆ ಯಾರೊಬ್ಬರ ಜೀವ ಅಥವಾ ಸ್ವಾತಂತ್ರ್ಯವನ್ನ ಕಸಿಯೋ ಹಾಗಿಲ್ಲ. ಇದು ಬರೀ ಬದುಕೋದಲ್ಲ, ಘನತೆಯಿಂದ ಬದುಕುವ ಹಕ್ಕು. ವಿಧಿ 21ರ ಜೊತೆಗೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅನ್ನುವ ಸಮಾನತೆಯ ಹಕ್ಕು, ನಮ್ಮ ಅಭಿಪ್ರಾಯಗಳನ್ನ ಧೈರ್ಯವಾಗಿ ಹೇಳೋಕೆ ವಾಕ್ ಸ್ವಾತಂತ್ರ್ಯ. ಆದ್ರೆ ಎಲ್ಲಕ್ಕಿಂತ ಮುಖ್ಯವಾಗಿ ಈ ಹಕ್ಕುಗಳಿಗೆ ಏನಾದ್ರೂ ತೊಂದರೆಯಾದ್ರೆ ನಾವು ನೇರವಾಗಿ ಕೋರ್ಟಿಗೆ ಹೋಗಿ ನ್ಯಾಯ ಕೇಳುವ ಹಕ್ಕನ್ನೂ ಸಂವಿಧಾನವೇ ನಮಗೆ ಕೊಟ್ಟಿದೆ. ಸೊ ಇದರಲ್ಲಿ ನೆನ್ಪಿಡಬೇಕಾದ ಒಂದು ಸಿಂಪಲ್ ಪಾಯಿಂಟ್ ಇದೆ. ಹಕ್ಕುಗಳು ಅನ್ನೋದು ನಮಗೆ ಸಿಕ್ಕಿರೋ ರಕ್ಷಣೆ, ಗ್ಯಾರಂಟಿ. ಕರ್ತವ್ಯಗಳು ಅನ್ನೋದು ನಾವು ದೇಶಕ್ಕೆ ಕೊಡಬೇಕಾದ ಜವಾಬ್ದಾರಿ. ಇದು ಒಂದು ಕಾಯಿನ್ನ 2 ಮುಖಗಳಿದ್ದ ಹಾಗೆ. ಇವೆರಡೂ ಜೊತೆಯಾಗಿ ಹೋದ್ರೆ ಮಾತ್ರ ನಮ್ಮ ಪ್ರಜಾಪ್ರಭುತ್ವ ನಿಜವಾಗ್ಲೂ ಯಶಸ್ವಿಯಾಗುತ್ತೆ. ಸರಿ, ಈಗ ದೇಶದ ಇಂಜಿನ್ ರೂಮ್ ಒಳಗೆ ಹೋಗೋಣ. ಅಂದ್ರೆ ಭಾರತದ ಆಡಳಿತ ವ್ಯವಸ್ಥೆ ಹೇಗೆಲ್ಲ ಕೆಲಸ ಮಾಡುತ್ತೆ ಅಂತ ನೋಡೋಣ. ಸಂವಿಧಾನ ಇದಕ್ಕೆ ಒಂದು ಪಕ್ಕಾ ಬ್ಲೂ ಪ್ರಿಂಟ್ ಕೊಟ್ಟಿದೆ. ನಮ್ಮ ಆಡಳಿತದ ಸಿಸ್ಟಮ್ 3 ಮುಖ್ಯ ಕಂಬಗಳ ಮೇಲೆ ನಿಂತಿದೆ. 1 ದೆಹಲಿಯಲ್ಲಿರೋ ಕೇಂದ್ರ ಸರ್ಕಾರ, 2 ಪ್ರತಿಯೊಂದು ರಾಜ್ಯದಲ್ಲಿರೋ ರಾಜ್ಯ ಸರ್ಕಾರಗಳು, 3ನೇದು ಇವೆರಡರ ಕೆಲಸವನ್ನು ಗಮನಿಸಿ ಕಾನೂನನ್ನು ಕಾಪಾಡುವ ಸ್ವತಂತ್ರ ನ್ಯಾಯಾಂಗ ವ್ಯವಸ್ಥೆ. ಸಂವಿಧಾನ ಸುಮ್ನೆ ಒಂದು ಫ್ರೇಮ್ವರ್ಕ್ ಕೊಟ್ಟು ಸುಮ್ನೆ ಆಗಲ್ಲ. ರಾಷ್ಟ್ರಪತಿ ಅಧಿಕಾರ ಏನು, ಸಂಸತ್ತು ಹೇಗೆ ಕಾನೂನು ಮಾಡಬೇಕು, ಅಷ್ಟೇ ಯಾಕೆ ಒಂದು ಹಳ್ಳಿಯ ಪಂಚಾಯತ್ ಹೇಗೆ ಆಡಳಿತ ಮಾಡಬೇಕು ಅನ್ನೋ ಪ್ರತಿಯೊಂದು ಡೀಟೇಲನ್ನು ಕ್ಲಿಯರ್ ಆಗಿ ಹೇಳುತ್ತೆ. ಆದ್ರೆ ಒಂದು ವಿಷಯ ನೆನಪಿರ್ಲಿ, ನಮ್ಮ ಸಂವಿಧಾನ ಕಲ್ಲಿನ ಮೇಲೆ ಕೆತ್ತಿರೋ ಅಕ್ಷರಗಳಲ್ಲ. ಇದು ಕಾಲಕ್ಕೆ ತಕ್ಕಂತೆ ಬೆಳೆಯುತ್ತೆ, ಬದಲಾಗುತ್ತೆ. ಅದಕ್ಕೆ ಇದನ್ನ ಜೀವಂತ ದಾಖಲೆ ಅಂತ ಕರೆಯೋದು. ಅದು ಹೇಗೆ ಅಂತ ನೋಡೋಣ ಬನ್ನಿ. ನಮ್ಮ ಸಂವಿಧಾನವನ್ನು ಬರೆದವರು ನಿಜಕ್ಕೂ ದೂರದೃಷ್ಟಿ ಉಳ್ಳವರಾಗಿದ್ರು. ಕಾಲ ಬದಲಾದಂತೆ, ಸಮಾಜದ ಅಗತ್ಯತೆಗಳು ಬದಲಾದಂತೆ ಸಂವಿಧಾನವನ್ನು ಬದಲಾಯಿಸೋಕೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಈ ಬದಲಾವಣೆ ಮಾಡೋ ಪ್ರಕ್ರಿಯೆಗೆ ತಿದ್ದುಪಡಿ ಅಂತ ಕರೆಯೋದು.
ಇಲ್ಲಿಯವರೆಗೆ 104ಕ್ಕೂ ಹೆಚ್ಚು ಬಾರಿ ನಮ್ಮ ಸಂವಿಧಾನವನ್ನ ತಿದ್ದುಪಡಿ ಮಾಡಲಾಗಿದೆ. ವೋಟ್ ಮಾಡೋ ವಯಸ್ಸನ್ನ 21ರಿಂದ 18ಗೆ ಇಳಿಸಿದ್ರಿಂದ ಹಿಡಿದು ಶಿಕ್ಷಣವನ್ನೇ ಒಂದು ಮೂಲಭೂತ ಹಕ್ಕು ಅಂತ ಮಾಡೋ ತನಕ ಈ ತಿದ್ದುಪಡಿಗಳೇ ನಮ್ಮ ಸಂವಿಧಾನ ಕಾಲದ ಜೊತೆ ಹೇಗೆ ಹೆಜ್ಜೆ ಹಾಕಿದೆ ಅನ್ನೋದಕ್ಕೆ ಸಾಕ್ಷಿ. ಹಾಗಾದ್ರೆ ಈ ಎಲ್ಲಾ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ. ಈ 21ನೇ ಶತಮಾನದಲ್ಲಿ, ಈ ಡಿಜಿಟಲ್ ಯುಗದಲ್ಲಿ ಸಂವಿಧಾನದಲ್ಲಿರುವ ಯಾವ ಮೌಲ್ಯ, ಸಮಾನತೆನಾ, ಸ್ವಾತಂತ್ರ್ಯನಾ ಅಥವಾ ನ್ಯಾಯನ, ಯಾವುದು ಹೆಚ್ಚು ಮುಖ್ಯ ಅನ್ಸುತ್ತೆ? ಇದರ ಬಗ್ಗೆ ಖಂಡಿತ ಯೋಚಿಸಿ, ಯಾಕಂದ್ರೆ ನಮ್ಮ ಸಂವಿಧಾನದ ಕಥೆ ಇಲ್ಲಿಗೆ ಮುಗಿಯಲ್ಲ, ಇದು ನಿರಂತರ.